ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಮ್ಮದೇ ತೋಟದಲ್ಲಿ ಅಡಿಕೆ ತೋಟದಲ್ಲಿ ಇದ್ದೀವಿ. ಸೊ ನೋಡ್ತಾ ಇದ್ದೀರಿ, ಎಲ್ಲರೂ ಸೆಣಬನ್ನ ನೋಡ್ತಾ ಇದ್ದೀವಿ. ಸೊ ಈ ವರ್ಷದ ಪರಿಸ್ಥಿತಿ ಹೆಂಗಿತ್ತು ಅಂತಂದರೆ, ಕಳೆದ ಒಂದು ವಾರದಿಂದ ಹಿಂದೆ ನೋಡ್ತು ಅಂತಂದರೆ ಟೆಂಪ್ರೇಚರ್ ಬಂದು 35ರಿಂದ 40 ಡಿಗ್ರಿ ತನಕ ಟೆಂಪ್ರೇಚರ್ ಹೋಗಿತ್ತು. ಸೊ ಅದ್ರ ಜೊತೆಗೆ ನೀರಿನ ಸಮಸ್ಯೆ ಇರ್ಬೋದು, ಮತ್ತು ಎಲೆಕ್ಟ್ರಿಸಿಟಿ ಸಮಸ್ಯೆ, ವಿದ್ಯುತ್ ಶಕ್ತಿ ಸಮಸ್ಯೆನೂ ರೈತರಿಗೆ ತುಂಬ ಇತ್ತು. ಸೊ ಇದು ಸೆಣಬನ್ನ ನಮ್ಮ ತೋಟದಲ್ಲಿ ಹಾಕಿ ಆಲ್ಮೋಸ್ಟ್ ಇಲ್ಲಿಗೆ 35ರಿಂದ 40 ದಿನ ಆಗಿದೆ. ಸೊ ಕಳೆದ 3ರಿಂದ 4 ದಿನದಿಂದ ನಮಗೆ ಒಳ್ಳೆ ಮಳೆನೂ ಕೂಡ ಬಂದಿದೆ. ಸೊ 3-4 ದಿನದಿಂದ ನಾವು ಏನು ಉತ್ಕೃಷ್ಟವಾದ ಬೆಳವಣಿಗೆ ನೋಡ್ತಾ ಇದ್ದೀವಿ ಅಂದರೆ, ಕಳೆದ 4 ದಿನದಿಂದ ಸೆಣಬು ಕೂಡ ಏನು ಬೆಳವಣಿಗೆ ಅಷ್ಟೊಂದು ಇರಲಿಲ್ಲ, ಕುಂಠಿತ ಇತ್ತು. ಕಳೆದ 3 ದಿನ ಆದಮೇಲೆ ಮಳೆ ಬಂದಾದಮೇಲೆ ಸೆಣಬು ಕೂಡ ಉತ್ತಮ ರೀತಿಯಲ್ಲಿ ಬೆಳೆದಿದೆ. ಅದ್ರ ಜೊತೆಗೆ ನಾವು ನೋಡ್ತಾ ಇದ್ದೀವಿ, ಅಡಿಕೆ ತೋಟದಲ್ಲೂ ಕೂಡ ಈ ಉಷ್ಣಾಂಶ ಕಡಿಮೆ ಆಗಿರೋದ್ರಿಂದ ಕಳೆದ ಒಂದು 4-5 ದಿನದಿಂದ ಮತ್ತು ಉಷ್ಣಾಂಶ ಕಡಿಮೆ ಆಗಿರೋದ್ರ ಜೊತೆಗೆ ಉತ್ತಮವಾದ ಮಳೆನೂ ಕೂಡ ಆಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಕೂಡ ನಮ್ಮ ಅಡಿಕೆ ತೋಟದಲ್ಲೂ ಕೂಡ ಅಡಿಕೆ ಗಿಡಗಳಲ್ಲಿಯೂ ಕೂಡ ಒಂದು ವೆಜಿಟೇಟಿವ್ ಗ್ರೋತ್ ಅಂತ ಏನಂತ ಕರಿತೀವೋ ಅದು ಉತ್ಕೃಷ್ಟವಾಗಿ ಕಾಣಿಸ್ತಾ ಇದೆ. ಸೊ ನಾವು ನೋಡ್ತಾ ಇದ್ದೀವಿ, ಈಗ ಮಳೆ ಬಂದಿರೋದು ನಮಗೆ ಈ ಸೆಣಬು ಹಾಕಿರೋದ್ರಿಂದ ಈ ಮಣ್ಣಲ್ಲಿರ್ತಕ್ಕಂಥ ಮಾಯಿಶ್ಚರು ಆಲ್ಮೋಸ್ಟ್ ಇನ್ನೂ ಒಂದು 15 ದಿನ ಹಂಗೆ ಇರುತ್ತೆ ಅಂತಕ್ಕಂಥ ಒಂದು ಕಾನ್ಫಿಡೆನ್ಸು ಕೂಡ ಇದೆ. ಎರಡನೇ ದಿನೊಂದು ಏನಂದರೆ, ಸೆಣಬನ್ನ ಹಾಕಿ ಇಲ್ಲಿ 1 ತಿಂಗಳಾಗಿದೆ. 1 ತಿಂಗಳಿಂದ ಇಲ್ಲಿ ನಾವು ನಾರ್ಮಲಿ ಅಡಿಕೆ ಗಿಡದಲ್ಲಿ ಏನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಇಲ್ಲಿಂದ ಇಲ್ಲಿಗಿರ್ತಕ್ಕಂತಹ ಗರ್ತ್ ಏನಂತ ಕರಿತೀವೋ, ಸ್ಟೆಮ್ ಗರ್ತು, ಸೊ ಹೋಗ್ತಾ ಹೋಗ್ತಾ ಇಲ್ಲಿ ಇನ್ಕ್ರೀಸ್ ಆಗ್ತಾನೂ ಹೋಗಿದೆ. ಸೊ ಆ ಒಂದು ಬದಲಾವಣೆನೂ ಕೂಡ ಈ ಸೆಣಬು ಹಾಕಿದ ಮೇಲೆ ನಾವು ನೋಡ್ತಾ ಇದ್ದೀವಿ. ಎರಡನೇ ದಿನೊಂದೇನು ಅಂದರೆ, ಇಲ್ಲಿ ನೋಡ್ತಾ ಇದ್ದೀವಿ, ಸೊ ಸೆಣಬು ಹಾಕೋದ್ಕಿಂತ ಬೇರೆ ಜಮೀನುಗಳಲ್ಲಿ ನಾವು ನೋಡಿದಾಗ ಬೇರೆ ಬೇರೆ ಕಳೆಗಳೆಲ್ಲ ತುಂಬ ಜಾಸ್ತಿ ಕಾಣುತ್ತೆ. ಈ ಸೆಣಬು ಹಾಕಿರೋದ್ರಿಂದ ನಮಗೆ ಈ ಸೆಣಬಲ್ಲಿ ಬೆಳೆದಾದ್ಮೇಲೆ ಒಂದು ಬೇರೆ ರೀತಿಯ ಕಳೆಗಳು ಕೂಡ ನಾವು ಕಾಣೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ, ನಾವು ಉಪಯೋಗಿಸ್ತಕ್ಕಂತಹ ಕಳೆನಾಶಕನೂ ಕೂಡ ಕಂಪ್ಲೀಟಾಗಿ ಕಂಟ್ರೋಲ್ ಆಗುತ್ತೆ. ಸೊ ಮೂರನೇ ದಿನೊಂದೇನು ಅಂದರೆ, ಸೊ ಈ ಸೆಣಬು ಹಾಕಿರೋದ್ರಿಂದ ನಮಗೆ ಅಟ್ಮಾಸ್ಫಿಯರಲ್ಲಿ ಇರ್ತಕ್ಕಂಥ ಕೆಲವೊಂದು ಪೋಷಕಾಂಶಗಳನ್ನು ಕೂಡ ಭೂಮಿಗೆ ಕೊಡೋದ್ರಿಂದ ಗಿಡದಲ್ಲಿ ಒಂದು ಉತ್ತಮವಾದ ಒಂದು ಆರೋಗ್ಯಕರ ಬೆಳವಣಿಗೆನೂ ನಾವು ನೋಡ್ಬೋದು. ಸೊ ಈ ಸೆಣಬು ಹಾಕಿದ ಮೇಲೆ ನಮ್ಮದು ಅಬ್ಸರ್ವೇಷನ್ಸ್ ಏನು ಕಾಣಿಸ್ತಿದೆ ಅಂತಂದರೆ, ಒಂದು ಸ್ಟೆಮ್ ಗರ್ತಲ್ಲಿ ಒಂದು ಉತ್ತಮವಾದ ಬೆಳವಣಿಗೆ ಇದೆ. ಎರಡನೇದೇನು ಅಂದರೆ, ಗಿಡದ ಎಲೆಗಳ ವಿಸ್ತೀರ್ಣಗಳಲ್ಲಿ ಹೊಸ ಎಲೆ ಏನು ಬರ್ತಿದೆಯೋ ಆ ಎಲೆಗಳ ವಿಸ್ತೀರ್ಣದಲ್ಲೂ ಕೂಡ ಒಂದು ಉತ್ತಮವಾದ ಒಂದು ಬೆಳವಣಿಗೆನೂ ಕೂಡ ಕಾಣಿಸ್ತಿದೆ. 4-ನೇ ದಿನದಿಂದ ಏನಂದರೆ, ಸೊ ಮುಂಚೆ ಉಷ್ಣಾಂಶ ಜಾಸ್ತಿ ಇದ್ದಾಗ ನಾರ್ಮಲಿ ಎಲ್ಲ ಅಡಿಕೆ ತೋಟಕ್ಕೆ ಹೋದಾಗೂ ಗಿಡದಲ್ಲೂ ಹಳದಿ ಬಣ್ಣ ಇರ್ತಕ್ಕಂಥದ್ದು ಜಾಸ್ತಿ ಕಾಣೋದು. ಸೊ ಆದರೆ ಈ ಒಂದು ಸೆಣಬು ಹಾಕಿರೋದ್ರಿಂದ ನಮಗೆ ಏನು ಕಾಣಿಸ್ತಿದೆ ಅಂದರೆ, ಸೊ ತೋಟದಲ್ಲಿರ್ತಕ್ಕಂಥ ಎಲೆಗಳು ಕೂಡ ಡಾರ್ಕ್ ಗ್ರೀನಾಗಿ ಕಾಣಿಸೋದ್ರ ಜೊತೆಗೆ ಸೊ ಉತ್ತಮವಾದ ಒಂದು ಬೆಳವಣಿಗೆ, ನಾರ್ಮಲ್ ಆರೋಗ್ಯವಂತ ಗಿಡದ ಬೆಳವಣಿಗೆ ಕೂಡ ಕಾಣಿಸ್ತಾ ಇದೆ. ಸೊ ಇನ್ನೊಂದು ನೋಡ್ತಾ ಇದ್ದೀವಿ, ಇತ್ತೀಚಿನ ದಿನಗಳಲ್ಲಿ ರೆಡ್ ಮೈಟ್ಸ್, ನುಸಿ, ಕೆಂಪು ನುಸಿ ಅಂತ ಕರಿತೀವಿ. ಸೊ ಅದ್ರದ್ದು ಕೂಡ ಜಾಸ್ತಿ ತೀವ್ರತೆ ಇರೋದ್ರಿಂದ ಏನಾಗುತ್ತೆ ಅಂದರೆ, ಭೂಮಿಯ ಉಷ್ಣಾಂಶ ಜಾಸ್ತಿ ಇತ್ತು ಅಂದರೆ ಅದ್ರದ್ದು ಒಂದು ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ. ಸೊ ಈ ಸೆಣಬು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಭೂಮಿಯ ಉಷ್ಣಾಂಶ ಕಡಿಮೆ ಆಗೋದ್ರಿಂದ ಆ ಒಂದು ಕೆಂಪು ನುಸಿಯ ಒಂದು ಅಂಶನ ತಡೆಗಟ್ಬೋದು. ಸೊ ಮೂರನೇ ದಿನೊಂದು ಏನು ಅಂದರೆ, ಹಳದಿ ಎಲೆ ರೋಗ ಅಂತಲೂ ಕರಿತೀವಿ ಇತ್ತೀಚಿನ ದಿನಗಳಲ್ಲಿ. ಸೊ ಈ ವಾತಾವರಣದಲ್ಲಿ ಆಗ್ತಕ್ಕಂಥ ವೈಪರೀತ್ಯಗಳಿಂದ ಈ ಎಲ್ಲ ಸಮಸ್ಯೆಗಳು ನಮಗೆ ಅಡಿಕೆನಲ್ಲಿ ಕಾಣಿಸ್ತಾ ಇರ್ತವೆ. ಸೊ ಈ ಸೆಣಬನ್ನ ಹಾಕೋದ್ರಿಂದ ನಾವೇನಾಗುತ್ತೆ ಅಂದರೆ, ತೋಟದಲ್ಲಿರ್ತಕ್ಕಂಥ ಒಂದು ಮೈಕ್ರೋ ಕ್ಲೈಮೇಟ್ ಅಂತ ಏನಂತ ಕರಿತೀವೋ ಆ ತಂಪನ್ನ ಕಾಪಾಡ್ಬೋದು. ಅಡಿಕೆನಲ್ಲಿ ಬರ್ತಕ್ಕಂಥ ನಾನಾ ರೀತಿಯ ಸಮಸ್ಯೆಗಳನ್ನ ಕಂಟ್ರೋಲ್ ಮಾಡ್ಬೋದು. ಸೊ ಕಳೆ ನಿಯಂತ್ರಣವನ್ನು ಕೂಡ ಯಶಸ್ವಿಯಾಗಿ ಮಾಡ್ಬೋದು. ಮೂರನೇ ದಿನೊಂದೇನು ಅಂತಂದರೆ, ಮಣ್ಣಿನ ಒಂದು ಭೌತಿಕ ಗುಣಮಟ್ಟನೂ ಕೂಡ ಯಶಸ್ವಿಯಾಗಿ ಕಾಪಾಡ್ಬೋದು. ಸೊ ಎಲ್ಲರೂ ಕೂಡ ತಮ್ಮ ಅಡಿಕೆ ಬೆಳೆನಲ್ಲಿ ಸೆಣಬನ್ನ ಬೆಳೀರಿ. ಸೊ ಮಣ್ಣನ್ನು ನಾವು ಎಷ್ಟು ಕಾಪಾಡ್ತೀವೋ, ನೀರನ್ನು ಎಷ್ಟು ನಾವು ಮಣ್ಣಿನಲ್ಲಿ ಸಂರಕ್ಷಿಸ್ತೀವೋ ಅಷ್ಟು ಗಿಡದ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಸೊ ಈ ಎಲ್ಲ ಉಪಯೋಗಗಳು ಈ ಹಸಿರೆಲೆ ಗೊಬ್ಬರ ಹಾಕೋದ್ರಿಂದ ಸೊ ಎಲ್ಲ ಜಮೀನಲ್ಲೂ ಕೂಡ ಬೆಳವಣಿಗೆನ ನಾವು ನಿರೀಕ್ಷೆ ಮಟ್ಟಕ್ಕಿಂತ ಉತ್ತಮವಾಗಿ ಕಂಡುಕೊಳ್ಬೋದು. ನಮಸ್ಕಾರ.